ನಮಸ್ಕಾರ ಸ್ನೇಹಿತರೆ. ಗೋಮತಿ ಚಕ್ರಗಳ ಮಹತ್ವ. ಗೋಮತಿ ಚಕ್ರವು ಶ್ರೀಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಹೋಲುತ್ತದೆ. ಗೋಮತಿ ಚಕ್ರಗಳು ಅಪರೂಪದ ನೈಸರ್ಗಿಕವಾಗಿ ಕಂಡುಬರುವ ಸಮುದ್ರದ ಶಿಲೆಗಳು. ಗೋಮತಿ ಚಕ್ರಗಳು ಗುಜರಾತ್ ರಾಜ್ಯದ ದ್ವಾರಕಾದಲ್ಲಿರುವ ಗೋಮತಿ ನದಿಯಲ್ಲಿ ಕಂಡುಬರುತ್ತವೆ. ಚಂದ್ರನು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅಥವಾ ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸಂಚರಿಸುವಾಗ ಸೋಡಿಯಂ ಅಥವಾ ಕ್ಯಾಲ್ಸಿಯಂ ಅಥವಾ ಸಾವಯವ ಅಣುಗಳ ಸಹಾಯದಿಂದ ಇವು ರೂಪುಗೊಳ್ಳುತ್ತವೆ. ಈ ಎರಡು ರಾಶಿಗಳು ಶುಕ್ರನ ಆಧಿಪತ್ಯಕ್ಕೆ ಸೇರಿವೆ. ಈ ಶುಕ್ರನು ಭಾರ್ಗವ ಮುನಿಗೆ ಜನಿಸಿದ ಲಕ್ಷ್ಮೀ ದೇವಿಯ ಸಹೋದರನಾಗಿರುವುದರಿಂದ ಈ ಚಕ್ರಗಳ ಉಪಯೋಗಗಳು ಅನಂತವಾಗಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಶೃಂಗಾರ, ಪ್ರೀತಿ, ವೈವಾಹಿಕ ಸಾಮರಸ್ಯ ಮತ್ತು ಸಮೃದ್ಧಿಯ ಅಧಿಪತಿ. ಆದ್ದರಿಂದ ಗೋಮತಿ ಚಕ್ರವನ್ನು ಧರಿಸಿದವನು ಮೇಲಿನ ಎಲ್ಲವನ್ನು ಹೇರಳವಾಗಿ ಪಡೆಯುತ್ತಾನೆ. ಗೋಮತಿ ಚಕ್ರವು ಶ್ರೀಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಹೋಲುತ್ತದೆ. ಇದನ್ನು ನಾಗಚಕ್ರ ಮತ್ತು ವಿಷ್ಣು ಚಕ್ರ ಎಂದು ಕರೆಯುತ್ತಾರೆ. ಇದು ಬಸವನ ಚಿಪ್ಪಿನ ಆಕಾರವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ಸರ್ಪಶಿಲೆ ಎಂದು ಕರೆಯುತ್ತಾರೆ. ಗೋಮತಿ ಚಕ್ರಗಳು ಹಿಂಭಾಗದಲ್ಲಿ ಪೀನವಾಗಿರುತ್ತವೆ ಮತ್ತು ಮುಂಭಾಗದಲ್ಲಿ ಸಮತಟ್ಟಾಗಿರುತ್ತವೆ. ಗೋಮತಿ ಚಕ್ರ ಮುಂಭಾಗವು ಬಿಳಿ ಮತ್ತು ಸ್ವಲ್ಪ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತವೆ. ಬಿಳಿ ಗೋಮತಿ ಚಕ್ರಗಳು ಎಲ್ಲ ರೀತಿಯ ಪೂಜಾ ಕಾರ್ಯಗಳಿಗೆ, ಸಕಲ ಕಾರ್ಯಸಿದ್ಧಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಧರಿಸಲು ಉಪಯುಕ್ತವಾಗಿವೆ. ಕೆಂಪು ಗೋಮತಿ ಚಕ್ರಗಳನ್ನು ವಾಮಾಚಾರ, ಶತ್ರುನಾಶ, ನಿಗೂಢ ಪ್ರಯೋಗಗಳಿಗೆ, ತಾಂತ್ರಿಕ ಪ್ರಯೋಗಗಳಿಗೆ ಮಾತ್ರ ಬಳಸಬೇಕು. ಗೋಮತಿ ಚಕ್ರಗಳಲ್ಲಿ 6 ಮತ್ತು 9 ಸಂಖ್ಯೆಗಳು ಅಡಗಿವೆ. ಸಂಖ್ಯಾಶಾಸ್ತ್ರದಲ್ಲಿ 6 ಶುಕ್ರನಿಗೆ ಮತ್ತು 9 ಮಂಗಳನಿಗೆ ಸೇರಿದೆ. ಜಾತಕದಲ್ಲಿ ಕುಜ ಮತ್ತು ಶುಕ್ರ ಬಲಹೀನವಾಗಿದ್ದರೆ ಪ್ರೇಮ ವೈಫಲ್ಯ, ಮದುವೆಯ ನಂತರ ರತಿಸುಖದ ಬಗ್ಗೆ ಆಸಕ್ತಿ ತೋರದಿರುವಂತಹ ದೋಷಗಳು ಗೋಮತಿ ಚಕ್ರ ಧಾರಣೆಯಿಂದ ದೂರವಾಗುತ್ತದೆ. ಗೋಮತಿ ಚಕ್ರಗಳನ್ನು ತಂದ ನಂತರ ಅವುಗಳನ್ನು ಮೊದಲು ಗಂಗಾಜಲ ಅಥವಾ ಅರಿಶಿನ ನೀರಿನಿಂದ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಬೇಕು. ಗೋಮತಿ ಚಕ್ರಗಳನ್ನು ಶ್ರೀಯಂತ್ರ ಅಥವಾ ಅಷ್ಟಲಕ್ಷ್ಮಿ ಯಂತ್ರದಲ್ಲಿ ಅಥವಾ ಪೀಠದ ಮೇಲೆ ಇಡಬೇಕು. ಓಂ ಹ್ರೀಂ ಮಹಾಲಕ್ಷ್ಮಿ ಶ್ರೀ ಕ್ಷೀರಲಕ್ಷ್ಮಿ ಐಂ ಮಮ ಗೃಹೇ ಅಗಚ್ಚ ಸ್ವಾಹ ಅಥವಾ ಲಲಿತಾ ಸಹಸ್ರನಾಮದ ಮಂತ್ರಗಳನ್ನು ಪಠಿಸುತ್ತಾ ಗೋಮತಿ ಚಕ್ರಗಳನ್ನು ಕೇಸರಿ ಅಥವಾ ಸಿಂಧೂರದಿಂದ ಪೂಜಿಸಬೇಕು. ಗೋಮತಿ ಚಕ್ರ ಪೂಜೆಯನ್ನು ಶುಕ್ರವಾರ ಅಥವಾ ದೀಪಾವಳಿ ದಿನ ಅಥವಾ ವರಲಕ್ಷ್ಮಿ ವ್ರತದ ದಿನದಂದು ಮಾಡಬಹುದು ಮತ್ತು ನಮಗೆ ಬೇಕಾದ ಸಮಯದಲ್ಲಿ ಬಳಸಬಹುದು. ಪೂಜಿಸಿದ ಗೋಮತಿ ಚಕ್ರಗಳನ್ನು ಪೂಜಾ ಮಂದಿರದಲ್ಲಿ ಅಥವಾ ಆಲೆಮರದಲ್ಲಿ ತೆಗೆದಿಟ್ಟು ನಮಗೆ ಬೇಕಾದಾಗ ಉಪಯೋಗಿಸಿಕೊಳ್ಳಬಹುದು. ಗೋಮತಿ ಚಕ್ರವನ್ನು ಯಾವಾಗಲೂ ಕೆಂಪು ಬಟ್ಟೆ ಅಥವಾ ಹನುಮಾನ್ ಸಿಂಧೂರದಲ್ಲಿ ಇಡಬೇಕು. ಗೋಮತಿ ಚಕ್ರವನ್ನು ಪಿರಮಿಡ್ ಒಳಗೆ ಅಥವಾ ಬೆಳ್ಳಿಯ ಪೆಟ್ಟಿಗೆ ಒಳಗೆ ಸ್ವಲ್ಪ ಹನುಮಾನ್ ಸಿಂಧೂರ ಅಥವಾ ಕುಂಕುಮದೊಂದಿಗೆ ಇಡಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.